ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳನ್ನು ಪಡೆಯಲು ನೀವು ಏನು ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ಹೇಳ್ತೀವಿ, ಬನ್ನಿ. ಇಲ್ಲಿವರೆಗೂ ಹಲವಾರು ಜನರು ತಮ್ಮ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಒಂದು ಸಣ್ಣ ಪುಟ್ಟ ಗುಡಿಸಲಲ್ಲೇ ಜನ ವಾಸ ಮಾಡ್ತಾ ಇದ್ದಾರೆ. ಮನೆಯಿಂದ ತುಂಬ ಹಾನಿ ಒಳಗಾಗಿರುತ್ತೆ, ತುಂಬ ತೊಂದರೆಗಳು ಒಳಗಾಗಿರುತ್ತೆ. ಅವರೆಲ್ಲರೂ ಕೂಡ ತಮ್ಮ ಒಂದು ಸ್ವಂತ ಮನೆಯನ್ನು ಕಟ್ಟಿಸ್ಕೊಳ್ಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಒಂದು ಯೋಜನೆಯನ್ನು ಜಾರಿಗೆ ತೊಗೊಂಬಂದಿದ್ದಾರೆ. ಅದು ಏನಂತ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ನಮ್ಮ ಪ್ರಧಾನಮಂತ್ರಿಯ ಒಂದು ಆವಾಸ್ ಯೋಜನೆಯಡಿ ಏನು PM ಅವರ ಒಂದು 3.0 ಒಂದು ಯೋಜನೆಯಡಿ ನಮಗೆ ಒಂದು ನಿಜವಾಗ್ಲೂ ಕೂಡ ಬಂಪರ್ ಆಫರ್ ಇದು. ನಿಜವಾಗ್ಲೂ ಎಲ್ಲ ಒಂದು ಬಡವರ್ಗದ ಜನರಿಗೆ ಬಂಪರ್ ಆಫರನ್ನು ಕೊಟ್ಟಿದ್ದಾರೆ. 2024-25 ಮತ್ತು 2028-29 ನಡುವೆ ನಮ್ಮ ನಗರ ಪ್ರದೇಶಗಳಲ್ಲಿ 1 ಕೋಟಿ ಮನೆಗಳನ್ನು ನಿರ್ಮಿಸಬೇಕು ಅಂತೇಳಿ ಗುರಿಯನ್ನು ಹೊಂದಿದ್ದಾರಂತೆ ನಮ್ಮ ನರೇಂದ್ರ ಮೋದಿಯವರು. ಈ ಪ್ರಧಾನಮಂತ್ರಿ ಒಂದು ಆವಾಸ್ ಯೋಜನೆಯಡಿ ಮಧ್ಯಮ ವರ್ಗದ ಮತ್ತು ನಗರದ ಬಡ ಕುಟುಂಬಗಳಿಗೆ ಹಣಕಾಸಿನ ನೆರವನ್ನು ನೀಡ್ತೀವಿ. ನಾವು ಸರ್ಕಾರದಿಂದ ಹಣಕಾಸನ್ನು ನಾವು ದುಡ್ಡಿನ ಒಂದು ನಾವು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಈ ಯೋಜನೆಯ ಉದ್ದೇಶ ಏನು ಅಂತ ನಾವು ನೋಡೋದಾದರೆ, ಈಗ ನಗರ ಪ್ರದೇಶದಲ್ಲಿ ಇದ್ದವರೆಲ್ಲ ಶ್ರೀಮಂತರಲ್ಲ, ಅವರು ಕೂಡ ಬಡವರು ಇರ್ತಾರೆ. ಅಲ್ಲೂ ಕೂಡ ತುಂಬ ಬಡತನ ಅನ್ನೋದಿರುತ್ತೆ. ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ, ಬಾಡಿಗೆನ ಕಟ್ಟೋದಕ್ಕಾಗೋದಿಲ್ಲ. ಅಂಥವರಿಗೆ ಒಂದು ಮನೆಯನ್ನು ನಿರ್ಮಿಸಿ ನಾವು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಈ ಯೋಜನೆಯನ್ನು ಪಡೆಯಲು ಯಾರ್ಯಾರು ಎಲಿಜಿಬಲ್, ನಾವೆಲ್ಲರೂ ಕೂಡ ಎಲಿಜಿಬಲ್ ಅಂತೇಳಿ ನಿಮಗೆ ಒಂದು ಪ್ರಶ್ನೆ ಅನ್ನೋದು ಮೂಡುತ್ತೆ. ಒಂದು PM ಇಂಡಿಯಾ ಒಂದು ವೆಬ್ಸೈಟ್ ಪ್ರಕಾರ, ನಮಗೆ ಒಂದು ಮಾಹಿತಿಯ ಪ್ರಕಾರ, ಸ್ಲಮ್ ನಿವಾಸಿಗಳು, ಸ್ಲಮ್ಮಲ್ಲಿ ಇರ್ತಾರಲ್ಲ, ತುಂಬ ಮನೆಗಳಿರುತ್ತೆ, ನೀರಿನ ವ್ಯವಸ್ಥೆ ಇರೋದಿಲ್ಲ, ಸ್ವಚ್ಛತೆ ಅನ್ನೋದಿರೋದಿಲ್ಲ, ಸ್ಲಮ್ ಏರಿಯಾಸ್ ಅಂತ ಇರುತ್ತೆ. ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ಸ್ಲಮ್ ಏರಿಯಾಸ್ ತುಂಬ ಇದೆ. SC ST ಇರ್ತಾರೆ, ಅಲ್ಪಸಂಖ್ಯಾತರಾಗಿರಲಿ, ವಿಧವೆಯರಾಗಿರಲಿ, ವಿಕಲಚೇತನರು, ಯಾರು ಕೈ ಕಾಲು ಸ್ವಾಧೀನ ಅನ್ನೋದಿರೋದಿಲ್ವೋ ಅಂಥವರಿಗೆ, ಸಮಾಜದ ಹಿಂದುಳಿದ ವರ್ಗಗಳಿಗೆ ಒಳಗೊಂಡಂತೆ ಯಾರು ಅಂಚಿನಲ್ಲಿರುವಂಥ ಒಂದು ಸ್ಪೆಷಲ್ ಕ್ಯಾಟಗರಿ ಅನ್ನೋದಿರುತ್ತೆ, ಅಂಥವರಿಗೆ ಈ ಒಂದು ಉಚಿತವಾಗಿ ಇದನ್ನು ಕೊಟ್ಬಿಡ್ತಾರೆ, ಶಿಫಾರಸನ್ನು ಮಾಡಿಬಿಟ್ಟಿದ್ದಾರೆ. ಬೀದಿ ವ್ಯಾಪಾರಿಗಳಾಗಿರಲಿ, ಕುಶಲಕರ್ಮಿಗಳೇ ಆಗಿರಲಿ, ಅಂಗನವಾಡಿ ಕಾರ್ಯಕರ್ತೆಯರು, ಇಷ್ಟುಗಳನ್ನು ಅರ್ಹತೆಗಳನ್ನು ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಪಟ್ಟಿನೂ ಕೂಡ ಇನ್ನೂ ಇದೆ. ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿನೂ ಇನ್ಕ್ಲೂಡ್ ಮಾಡಿದ್ದಾರೆ. ಅಂಥವ್ರಿಗೆ ನೀವು ಆರಾಮಾಗಿ ನೀವು ಎಲಿಜಿಬಲ್ ಇದ್ದೀರಾ, ಈ ಯೋಜನೆಯನ್ನು ನೀವು ಪಡ್ಕೊಂಡಿದ್ದೀರಾ ಅಂತೇಳಿ ಅವರು ತಿಳಿಸಿದ್ದಾರೆ. ಮತ್ತು ದುರ್ಬಲರಾಗಿರ್ತಾರೆ ಯಾರು ಸಮಾಜದಲ್ಲಿ, ಅವರು ಕೂಡ ಹಾಕ್ಕೊಬೋದು ಅಂತೇಳಿ ಹೇಳಿದ್ದಾರೆ. ಎಲ್ಲರೂ ಕೂಡ ಈ ಮನೆಯನ್ನು, ಈ ಒಂದು ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಒಂದು ಸ್ವಂತ ಮನೆಯನ್ನು ನಿರ್ಮಿಸಿಕೊಂಡು ಆರಾಮದಾಗಿ ಒಂದು ಕುಟುಂಬವನ್ನು ಈ ಒಂದು ಕುಟುಂಬದಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಬೇಕು ಅನ್ನೋದೇ ಅವರು ಗುರಿಯಾಗಿದೆ ಅಂಥೇಳಿ ಅವರು ತಿಳಿಸಿದ್ದಾರೆ. ಸರಿ, ಹಾಗಾದರೆ ಅರ್ಜಿ ಸಲ್ಲಿಸಲು ಎಲಿಜಿಬಿಲಿಟಿ ಹೇಳಿದ್ರಿ ನೀವು. ಇನ್ನು ಒಂದು ಅರ್ಹ ಆದಾಯದ ಮಾನದಂಡಗಳನ್ನು ತಿಳಿಸಿ ಅಂತೇಳಿ ನೋಡೋದಾದರೆ, ಈ ಕುಟುಂಬಕ್ಕೆ ವಾರ್ಷಿಕ ಆದಾಯ ಅನ್ನೋದು 3 ಲಕ್ಷದ ಒಳಗಡೆ ಇರಬೇಕು, 3 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತೇಳಿ ತಿಳಿಸಿದ್ದಾರೆ. ಮತ್ತು ವಾರ್ಷಿಕ ಆದಾಯ ಎರಡನೇದಾಗಿ LIG ಅಂತ ಬರುತ್ತೆ, ಅದಕ್ಕೆ 3-6 ಲಕ್ಷ ಅಂತ ಹೇಳಿದ್ದಾರೆ. MIG ಅಂತೇಳಿ ಬಂದಿದೆ, ಅದಕ್ಕೆ 6-9 ಲಕ್ಷ ಅನ್ನೋದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹಣಕಾಸಿನ ನೆರವು ಕೂಡ ದೊರೆಯುತ್ತೆ. ನಮಗೆ ಒಂದು 2.5 ಲಕ್ಷಕ್ಕಿಂತ ಅಧಿಕ ಅಮೌಂಟನ್ನು ನಮಗೆ ಕೊಡ್ತಾರೆ. ಪ್ರಾಥಮಿಕವಾಗಿ ಒಂದು ಸಾಲವನ್ನು ಕೊಡ್ತಾರೆ. ನಿಮ್ಮ ಹತ್ತಿರದಂಥ ಒಂದು ಯಾವುದಾರೇ ಆಗಿರಲಿ, ಒಂದು ಬ್ಯಾಂಕ್ ಅಂತ ಇರುತ್ತೆ, ಅಲ್ಲಿ ನೀವು ಸಾಲವನ್ನು ಪಡ್ಕೊಬೋದು. ಸಾಲವನ್ನು ಪಡ್ಕೊಂಡು ಯೋಜನೆ ಮುಖಾಂತರ ನೀವು ಮನೆಯನ್ನು ನಿರ್ಮಿಸ್ಕೊಬೋದು ಅಂತೇಳಿ ಹೇಳಿದ್ದಾರೆ. ಇನ್ನು ಬಡ್ಡಿ ರಹಿತವಾಗಿ ಕೊಡ್ತಾರೆ, ಹೋಮ್ ಲೋನು ಕೂಡ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸ್ಕೀಮಲ್ಲಿ 4% ಅಷ್ಟು ಬಡ್ಡಿಯನ್ನು ಹಾಕ್ತಾರೆ ನಿಮಗೆ. ಆ ಬಡ್ಡಿಯನ್ನು ಹಾಕಿ ಸಬ್ಸಿಡಿ ಅಮೌಂಟನ್ನು ಕೊಡ್ತಾರೆ. ಸಾಕಷ್ಟು ಯೋಜನೆಗಳನ್ನು ನರೇಂದ್ರ ಮೋದಿಯವರು ಜಾರಿಗೆ ತೊಗೊಂಬಂದಿದ್ದಾರೆ. ಜಾರಿಗೆ ತೊಗೊಂಬಂದು ಆರ್ಥಿಕವಾಗಿ ನಾವು ಸದೃಢಗೊಳಿಸಬೇಕು, ನಮ್ಮ ದೇಶವನ್ನು ಸದೃಢಗೊಳಿಸಿ ನಮ್ಮ ಒಂದು ದೇಶವನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತೇಳಿ ಈ ಥರನ ಮಾಡಿದ್ದಾರೆ. ಎಲ್ಲರೂ ಕೂಡ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಎಲ್ಲರೂ ಕೂಡ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತೇಳಿ ಹೇಳ್ಬೋದು.
ನೋಡೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.